ಎಲ್ಲರೂ ತಮ್ಮ ಧರ್ಮವನ್ನು ಶಾಂತಿಯುತವಾಗಿ ಆಚರಣೆ ಮಾಡುವುದೇ ದೇಶದ ಸಂವಿಧಾನದ ಆಶಯವಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ಎಮ್ಮೆಮಾಡು ಉರುಸ್ ಅಂಗವಾಗಿ ನಡೆದ ಸಾರ್ವಜನಿಕ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ ಮೌಲಾನಾ ಶಾಫಿ ಸಹದಿ ಮಾತನಾಡಿ, ಇತ್ತೀಚೆಗೆ ಹಲವಾರು ರೀತಿಯ ಕಾನೂನುಗಳನ್ನು ತಂದು ಮುಸ್ಲಿಂ ಸಮುದಾಯದ ಪೂರ್ವಿಕರು ಸಾತ್ವಿಕರು ನಮಗೆ ಕೊಟ್ಟಂತಹ ವಕ್ಫ್ ಆಸ್ತಿಗಳಿಂದ ಕಬಳಿಸುವಂತಹ ಹುನ್ನಾರ ನಡೀತಾ ಇದೆ ಎಂದರು. ಕರ್ನಾಟಕ ರಾಜ್ಯ ಜಮಿಯತುಲ್ ಉಲಮಾ ಪ್ರಧಾನ ಕಾರ್ಯದರ್ಶಿ ಹುಸೈನ್ ಸಹದಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಎಸ್ಆರ್ ಮೆಹರೋಜ್ ಖಾನ್, ಜಮಿಯತುಲ್ ಉಲಮಾ ಜಿಲ್ಲಾಧ್ಯಕ್ಷರಾದ ಸೈಯದ್ ಶಿಯಾಬುದ್ದೀನ್, ಎಮ್ಮೆಮಾಡು ಜಮಾತ್ ಅಧ್ಯಕ್ಷ ಅಬೂಬಕರ್ ಸಕಾಫಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಕೂರ್ಗ್ ಜಮಿಯತುಲ್ ಉಲಮಾ ಕೋಶಾಧಿಕಾರಿ ಹುಸೈನ್ ಸಕಾಫಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಉರುಸ್ ಸಮಾರಂಭದ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಭೇಟಿ ನೀಡಿ ಮಡಿಕೇರಿ ಗ್ರಾಮಾಂತರ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಹಾಗೂ ದಾಪಕ್ಲು ಠಾಣಾಧಿಕಾರಿ ಮಂಜುನಾಥ್ ಅವರಿಂದ ಉರುಸ್ ಬಂದೋಬಸ್ತ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ದಾಪಕ್ಲು. മഹാനായ ഉമർ ബിൻ ഖത്താബ് റളിയല്ലാഹു അൻഹു മസ്ജിദിന്റെ മുകളിലെ പരിസരത്തൊരു മലയുണ്ട്. ഉംറയ്ക്ക് പോയവർക്കറിയാം. ಯಾವುದೇ ಧರ್ಮ ಮತ್ತು ಯಾವುದೇ ಧರ್ಮದಲ್ಲಿರ್ತಕ್ಕಂತಹ ಸಂತರು ಸಮಾಜಕ್ಕೆ ಮತ್ತು ದೇಶಕ್ಕೆ ಪ್ರತಿ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿಯೂ എല്ലാ രാജ്യത്ത് പോയാലും കൊടക് എന്ന് പറഞ്ഞാൽ അത് എരുമാടാണോ എന്ന് ചോദിക്കുന്ന രീതിയിൽ ബഹുമാനപ്പെട്ട സൂഫി ഷഹീദ് റളിയല്ലാഹു അൻഹുവിന്റെയും ഹസൻ ആ നിസ്കാരത്തിൽ വെച്ച് നിർബന്ധമായിട്ടും മദീനയിൽ അന്ത്യവിശ്രമം കൊള്ളുന്ന മദീനയുമായി നമ്മുടെ കൽബിനെ ഒരു ടച്ച് ചെയ്യുകയാണ്. അത് 5 പ്രാവശ്യം ദിവസത്തിൽ 5 നിസ്കാരത്തിൽ ചെയ്യൽ ഫറദാണ്. ಇಂತಹ ಹಲವಾರು ಕಾನೂನುಗಳನ್ನು ತಂದು ಮುಸ್ಲಿಂ ಸಮುದಾಯವನ್ನು ಹೇಗೆ ಧರ್ಮನಾಶ ಮಾಡಲಾಗಿತ್ತು, ಈಗ ಮುಸ್ಲಿಂ ಸಮುದಾಯದ ನಮ್ಮ ಪೂರ್ವಿಕರು ಸಾತ್ವಿಕರು ಇಲ್ಲಿ കൽബുകൾ നിറഞ്ഞുപോയ ഈ സാധുക്കൾ, ഈ പാപങ്ങൾ നിന്റെ മഹാന്മാരുടെ പരിസരത്ത് വെച്ച് ദർബാറിൽ വെച്ച് നിന്റെ ಹಬೀಬಿനെ വിളിച്ചിട്ട് ಸಲ್ಲಕ್ಕೆ ಇಚ್ಛಪಡ್ತೀನಿ. ನಿಮ್ಮ ಪ್ರಬುದ್ಧತೆಯನ್ನ, ರಾಜಕೀಯ ಪ್ರಬುದ್ಧತೆಯನ್ನ ತಾವು ತೋರಿಸಿ ಪ್ರದರ್ಶಿಸಿ. ವಿರಾಜಪೇಟೆ ಕ್ಷೇತ್ರದಲ್ಲಿ ತಲಕಾವೇರಿ ಬ್ಯಾಂಗ್ಳೂರಲ್ಲಿ ಇದ್ರು ಮಾನ್ಯ ಪೊನ್ನಣ್ಣನು, ನಿಮಗೆಲ್ಲ ಗೊತ್ತಿದೆಯಾ? ಸೀಕ್ರೆಟ್ ಗೊತ್ತಿಲ್ಲ. ದಿನಕ್ಕೆ 5 ರಿಂದ 10 ಲಕ್ಷ ದುಡಿತಿದ್ರು.